15 ಕೋಟಿ ಅನುಕೂಲ ಆಗಿದ್ದು ಬರೋಬ್ಬರಿ 53 ಕೋಟಿ ರೂಪಾಯಿ. ಅಂದರೆ 53 ಕೋಟಿ ಅನುಕೂಲ ಅಂದರೆ ಏನು ಪೊಲೀಸರಿಗೆ ಲಾಭ ಅಲ್ಲ, ಅದು ಉಳಿದಿದೆ ಅಂದರೆ ಅಷ್ಟು ವಶಪಡಿಸ್ಕೊಂಡಿದ್ದು ಅಂತ. ಕ್ರೈಮ್ ಪ್ರಕರಣಗಳಿಗೆ ಕಡಿಮೆ ಮಾಡಲು CC ಕ್ಯಾಮ್ರಾವನ್ನು ಅಳವಡಿಕೆಯನ್ನು ಮಾಡಿದ್ದಾರೆ. ನೋಡಿ, ಈ ಥರ ಎಲ್ಲ ಕಡೆಗಳಲ್ಲೂ ಕೂಡ ಆಗಬೇಕು ಬದಲಾವಣೆಗಳು. 15 ಕೋಟಿ ಖರ್ಚು ಮಾಡಿದ್ದು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ, 53 ಕೋಟಿ ಬಚಾವಾಗಿದ್ದು. CC ಕ್ಯಾಮ್ರಾ ಹೆಂಗಿದಾವೆ ಅಂತ ಹೇಳಿದ್ರೆ ಬಹಳ ಕ್ಲಿಯರ್ ಆಗಿದೆ. 320 ಕ್ಯಾಮ್ರಾ ಅಳವಡಿಕೆ ಮಾಡಿದ್ದಾರೆ ಬಾಗಲಕೋಟೆ ಸಿಟಿಯಾದ್ಯಂತ. ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಸಹಯೋಗದೊಂದಿಗೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ವಾಹನಗಳ ಸ್ಪಷ್ಟ ಚಿತ್ರಣ ನೀಡುವಂತಹ ಬುಲೆಟ್ ಕ್ಯಾಮ್ರಾಗಳಿದು. ನೋಡಿ ಹೆಂಗೆ ಬುಲೆಟ್ ಇದ್ದಂಗೆ ಇದೆ ಕ್ಯಾಮ್ರಾ. ಝೂಮ್ ಹಾಕಿ ನೋಡಿದ್ರೆ ನೋಡಿ ಹೆಂಗೆ ಕಾಣಿಸುತ್ತೆ. ಫೇಸಲ್ಲಿ ಮೊಡವೆ ಇದ್ದರೂ ಕಾಣಿಸುತ್ತೆ. ಬೈಕ್ ನಂಬರ್ ಕೂಡ ಅಷ್ಟೇ, ಬೈಕ್ನಲ್ಲಿ ಇದ್ದೊಂದು ಮುಖದ ಚೆಹರೆ ಕೂಡ ಹಾಗೆ ಕಾಣಿಸುತ್ತೆ. ವಿಜಯಪುರ ಬ್ಯಾಂಕ್ ಕಳ್ತನ ಕೇಸ್ಗೆ ಇದೇ ಕ್ಯಾಮ್ರಾ ಸಹಾಯಕ ಆಗಿದ್ದು. ಗದ್ದನಕೇರಿ ಗ್ರಾಮದ ಬಳಿ ಪತ್ತೆಯಾದ ಖದೀಮರ ವಾಹನ ಇದೇ ಕ್ಯಾಮ್ರಾದಿಂದ. ಇದೊಂದೇ ಕೇಸ್ನಲ್ಲಿ ಬರೋಬ್ಬರಿ ರಿಕವರಿ ಆಗಿದ್ದು 53 ಕೋಟಿ ಬ್ಯಾಂಕ್ ದರೋಡೆದು. ಕೇರಳದ ಕೊಲೆ ಕೇಸ್ ಆರೋಪಿಗಳ ಪತ್ತೆಗೂ ಈ CC ಕ್ಯಾಮ್ರಾ ಸಹಕಾರಿಯಾಗಿದೆ. ರಸ್ತೆ ನಿಯಮಾವಳಿ ಪಾಲಿಸದ ಸವಾರರಿಗೆ ಕ್ಯಾಮ್ರಾದಿಂದಲೇ ದಂಡ ಫಿಕ್ಸ್ ಮಾಡಲಾಗ್ತಿದೆ. ವಾಹನ ಸವಾರರ ಮನೆಗೆ ದಂಡದ ನೋಟಿಸ್ಗಳು ಬರ್ತಾ ಇದ್ದಾವೆ. ನೋಡಿ ಎಷ್ಟು ಕ್ಲಾರಿಟಿ ಆಗಿದೆ. ಕೆಲವು CC ಕ್ಯಾಮ್ರಾ ಇರ್ತವೆ, ನೋಡ್ತಾ ಇರ್ತೀವಿ ನಾವು ಕೆಲವು ಕಡೆ ಸಿಗ್ನಲ್ಗಳಲ್ಲಿ ಅಥವಾ ಕೆಲವು ಕಳ್ತನಾದಂಥ ಪ್ರಕರಣಗಳಲ್ಲಿ. ಅವನ ಆರೋಪಿ ಗಂಡಸ ಹೆಂಗಸ ಅದು ಕೂಡ ಗೊತ್ತಾಗೋದಿಲ್ಲ, ಕಂಡಿಡಿಯೋಕ್ಕೆ ಆಗೋದಿಲ್ಲ ರೀ. ಮುಖದ ಚಹರೆ ಗೊತ್ತಾಗ್ತಾ ಇಲ್ಲ, ಅಯ್ಯೋ ಆ ರೇಖಾಚಿತ್ರ ಬಿಡ್ಸೋಕ್ಕಾಗ್ತಿರಲ್ಲ, ಹಂಗಿರ್ತವೆ ಕೆಲವು ಕಡೆ ಕ್ಯಾಮ್ರಾಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ನೋಡ್ತಾ ಇದ್ದೀವಿ ಕ್ಯಾಮ್ರಾಗಳ ಸ್ಪಷ್ಟತೆ ನೋಡ್ತಾ ಇದ್ದೀವಿ. ನಿಜಕ್ಕೂ ಎಲ್ಲ ಕಡೆ ಇದೇ ರೀತಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗುತ್ತೆ. ಕಳ್ತನ ಪ್ರಕರಣಗಳು ಎಲ್ಲವೂ ಕೂಡ ಕಡಿಮೆ ಮಾಡ್ಬೋದು. ಬಾಗಲಕೋಟೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ, ಈ ಪ್ರಕರಣಗಳನ್ನ ಭೇದಿಸೋದನ್ನ ನೋಡ್ತಾ ಇದ್ರೆ. ಪ್ರಮುಖವಾಗಿ ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆಯ ಒಂದು ಏನು BTDಯ ಒಂದು ಸಹಯೋಗದಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಮಾಡ್ತಿರ್ತಕ್ಕಂತ 15 ಕೋಟಿ ವೆಚ್ಚದಲ್ಲಿ ಬರೋಬ್ಬರಿ 53 ಕೋಟಿ ವೆಚ್ಚ ಹಣವನ್ನ ಸರ್ಕಾರಕ್ಕೆ ನೀಡಿರುವಂತದ್ದು. ಇದು ಪ್ರಮುಖವಾಗಿ ರಾಜ್ಯಕ್ಕೆ ಮಾದರಿಯಾಗಿರುವಂತದ್ದು ಅಂತಾನೆ ಹೇಳೋದು ಕೂಡ ತಪ್ಪಾಗ್ಲಾರ್ದು ಪ್ರಭು. ಯಾಕಂತಂದ್ರೆ ಪ್ರಮುಖವಾಗಿ ನಗರಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಪ್ರಮುಖವಾಗಿ ಏನು ಅಮರ್ನಾಥ್ ರೆಡ್ಡಿ ನೇತೃತ್ವದಲ್ಲಿ ಒಂದು 15 ಕೋಟಿ ವೆಚ್ಚದಲ್ಲಿ ಸಹಾಯವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು BTDಯ ಒಂದು ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಡ್ತಾರೆ. ಮನವಿ ಪತ್ರ ಕೊಟ್ಟ ಬಳಿಕ ಏನಂತಂದ್ರೆ 15 ಕೋಟಿ ಅಂತ ಮುಳಗಡ್ಡಿ ನಗರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುಳಗಡ್ಡಿ ನಗರಿ ಜಿಲ್ಲೆ ಅಂತ ಪ್ರಖ್ಯಾತಿ ಆಗಿರೋದ್ರಿಂದಾಗಿ ಇಲ್ಲಿ ನಗರ ವ್ಯಾಪ್ತಿ ಕೂಡ BTD ಆಗಿರ್ಬೋದು. ಪ್ರಮುಖವಾಗಿ ನಗರವನ್ನ ಸರಿಸುಮಾರು 2A ಮತ್ತು 2-3 ಮತ್ತು 2-3 ಯೂನಿಟ್ ಗಳನ್ನ ಮಾಡಿ ಇಲ್ಲಿ ಸುಮಾರು ಬೃಹತ್ ಆಕಾರದ ಒಂದು ಪ್ರಮುಖವಾಗಿರ್ತಕ್ಕಂತ ನಗರದಲ್ಲಿ CCTV ಅಂದ್ರೆ ಸರಿಸುಮಾರು 320 ಕ್ಯಾಮೆರಾಗಳನ್ನ ಅಳವಡಿಸಿದ್ರು. ಜೊತೆಗೆ ಏನಪ್ಪಾ ಅಂತಂದ್ರೆ ಮತ್ತೆ ಒಂದು ಪ್ರಮುಖವಾಗಿ ಜಿಲ್ಲಾ ಅಧಿಕಾರಿಗಳ ನೇತೃತ್ವ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಮತ್ತೆ BTDಗೆ ಒಂದು ಮನವಿಯನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ಒಂದು ಅನುದಾನವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ 15 ಬುಲೆಟ್ ಕ್ಯಾಮ್ರಾಗಳನ್ನ ಅಂದ್ರೆ ಸರಿಸುಮಾರು ಬುಲೆಟ್ ಕ್ಯಾಮ್ರಾಗಳಲ್ಲಿ ಸಾಕಷ್ಟು ವಾಯ್ಸ್ ಮೆಸೇಜ್ಗಳಾಗಿರ್ಬೋದು, ಯಾರು ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲನೆ ಮಾಡುದಿಲ್ಲ ಅಂತವರಿಗೆ ದಂಡ ವಸೂಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ತಾರೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಗರ ವ್ಯಾಪ್ತಿಗಳಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಪ್ರಮುಖವಾಗಿರ್ತಕ್ಕಂತ ಕ್ರೈಮ್ ಗಳನ್ನ ಬೆನ್ನಟ್ಟಿ ಹೋಗುವುದು, ಅಲ್ಲಿ ಸರಿಸುಮಾರ ಏನು ಸಿಬ್ಬಂದಿಗಳ ಕೊರತೆ ಇರೋದ್ರಿಂದಾಗಿ ಇವರು ಕ್ಯಾಮ್ರಾಗಳನ್ನ ಅಳವಡಿಸಿದ್ರೆ ಇಲ್ಲಿ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆಯನ್ನ ನಾವು ಕಾಪಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಮರ್ನಾಥ್ ರೆಡ್ಡಿ ಅವರು ಒಂದು ವ್ಯವಸ್ಥಿತವಾಗಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ರೆ ಸರಿಯಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಕಾರ್ಯಾಚರಣೆ ಮಾಡ್ತವೆ. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ BTD ಅಧಿಕಾರಿಗಳು ಸಹಯೋಗದೊಂದಿಗೆ 15 ಕೋಟಿ ವೆಚ್ಚದಲ್ಲಿ ಅಂದ್ರೆ 15 ಕೋಟಿ ಹಣವನ್ನ ನೀಡ್ತಾರೆ. 15 ಕೋಟಿ ಹಣದಲ್ಲಿ ಪ್ರಮುಖವಾಗಿರ್ತಕ್ಕಂತ ನಗರಗಳು ಮತ್ತು ಪ್ರಮುಖವಾಗಿರ್ತಕ್ಕಂತ ಹೆದ್ದಾರಿ ಮತ್ತು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ಬೇಕು ಆ ಎಲ್ಲಾ ಕ್ಯಾಮ್ರಾಗಳು ಪ್ರಮುಖವಾಗಿರ್ತಕ್ಕಂತ ಪೊಲೀಸ್ ಇಲಾಖೆ ಆಗಿರ್ತಕ್ಕಂತ SP ಕಚೇರಿಗಳಲ್ಲಿ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಕೊಠಡಿಯಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ 10 ಜನ ಸಿಬ್ಬಂದಿಗಳನ್ನ ನಿಯೋಜಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವಿಜಯಪುರದಲ್ಲಿ ಕಳ್ಳತನ ಪ್ರಕರಣ ಅಂದ್ರೆ ವಿಜಯಪುರ ಜಿಲ್ಲೆಯ
ಒಂದು ಕಳ್ಳತನ ಪ್ರಕರಣದಲ್ಲಿ ಸರಿಸುಮಾರು 53 ಕೋಟಿ ಹಗರಣ ಆಗಿತ್ತು. ಹಗರಣ ಕಳ್ಳತನ ಆಗಿದ್ದಂತ ಪ್ರಕರಣ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ ನಲ್ಲಿ ಇರ್ತಕ್ಕಂತ ಓಕೆ. ಬುಲೆಟ್ ಕ್ಯಾಮ್ರಾ ಸಿಸಿಟಿವಿ ಅಳವಡಿಕೆ ಆಗಿರುವಂತದ್ದು. ಇಂಥ ಪ್ರಮುಖ ಕೇರಳ ಮಾದರಿಯಲ್ಲಿ ಇರ್ತಕ್ಕಂತ ಕಳ್ಳತನ ಪ್ರಕರಣಗಳು ಕೂಡ ಬಾಗಲಕೋಟೆ ಸಿಸಿಟಿವಿ ಅಳವಡಿಕೆಯಿಂದ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರಾಜ್ಯಾದ್ಯಂತ ಮೆಚ್ಚುಗೆಯನ್ನ ಕೂಡ ವ್ಯಕ್ತವಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ. ನೋಡಿ, ಇಂಥ ಕ್ಯಾಮ್ರಾಗಳು ಎಲ್ಲ ಕಡೆ ಬರಬೇಕು. ಬುಲೆಟ್ ಕ್ಯಾಮ್ರಾ ಅಂತ